ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ನಾವು ಇವತ್ತು ಈಶಾ ಫೌಂಡೇಶನ್ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಬೆಂಗಳೂರಿಂದ ಡೈರೆಕ್ಟ್ ಬಸ್ಸೇ ಇದೆ. ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟ್ ಈಶಾ ಫೌಂಡೇಶನ್ ಅಂತ ಇದೆ ಅಲ್ವಾ, ಅಲ್ಲಿಗೆ ಇದೆ ಬಸ್ಸಲ್ಲಿ. ಗೌರ್ಮೆಂಟ್ ಬಸ್ಸಲ್ಲೆಲ್ಲ ಹೋಗ್ಬೋದು. ನೋಡಿ, ನಾವು ಇವಾಗ ಚಿಕ್ಕಬಳ್ಳಾಪುರದಿಂದ ಬಸ್ ಹತ್ತಿದ್ವಿ. ನೋಡಿ, ಈ ಥರ ಇದೆ. ಇದು ಫುಲ್ ಜಂಗಲ್ಲು, ಕಾಡು, ಮನೆ ಏನೂ ಇಲ್ಲ. ಫುಲ್ ಲಾಸ್ಟಲ್ಲಿ ಇದು ಶಿವಂದು ದೇವಸ್ಥಾನ ಇರೋದು. ನೋಡಿ, ಈ ಥರ ಎಲ್ಲ ಇದೆ. ನಾವು ಬಸ್ಸಲ್ಲೇ ಹೋಗ್ತಿರೋದು. ನೋಡಿ, ಚಿಕ್ಕಬಳ್ಳಾಪುರದಿಂದ ಒಂದು 1/4 ಗಂಟೆ ಅಂತ ಹೇಳ್ಬೋದು ಈಶಾ ಟೆಂಪಲ್ಗೆ. ನೋಡಿ, ಮುಂದೆನೇ ಕಾಣಿಸ್ತಿದೆ. ನಾವು ಇವಾಗ ಅಪ್ಪಲ್ಲಿದ್ದೀವಿ, ಅದು ಡೌನಲ್ಲಿದೆ ಆ ಕಡೆ. ನೋಡಿ, ಈ ಥರ ಬಸ್ಸು ಸೈಡಲ್ಲಿ ಹಾಕೋ ಹಾಗೆ ಮಾಡಿದ್ದಾರೆ. ನೋಡಿ, ಒಂದು 5 ನಿಮಿಷ ಸೈಡಲ್ಲಿ ನಡ್ಕೊಂಡು ಮುಂದೆ ಬರಬೇಕು. ಬಂದಮೇಲೆ ಈ ಥರ ಲೊಕೇಶನ್ ಇದೆ ನೋಡಿ. ಇದು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ನೋಡಿ, ಎಷ್ಟೊಂದು ಜನ ಬಂದಿದೆ ನೋಡೋಕ್ಕೆ, ಬರ್ತಾರೆ ಹೋಗ್ತಾರೆ. ನೋಡಿ, ನಾವು ಕೂಡ ನೋಡೋಕ್ಕೆ ಬಂದ್ವಿ. ನೋಡಿ, ಈ ಥರ ಇದೆ. ಇದು ಶಿವನ ಟೆಂಪಲ್ಲು. ನೋಡಿ, ಈ ಥರ ನಾವು ಮುಂದೆ ನಡ್ಕೊಂಡು ನೋಡಿ. ಲೊಕೇಶನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಆದರೆ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲಿತ್ತು ನಾವು ಬಂದಾಗೆ. ನೋಡಿ, ಸುತ್ತಲಿಗೂ ಬರೀ ಗಿಡ ಮರ ಗುಡ್ಡ ಇದೇ ಥರ ಇದೆ ಇಲ್ಲಿ. ಬೇರೆ ಮನೆ ಅದು ಏನೂ ಇಲ್ಲ. ನೋಡಿ, ಇದು ದೂರದಲ್ಲೇ ಕಾಣಿಸ್ತಿರೋದು. ನಾವು ಇಲ್ಲಿ ಬಂದು ಒಂದು 5 ನಿಮಿಷ ಕೂತಿದ್ವಿ. ನೋಡಿ, ನನ್ನ ಮಗಳು ನೀರು ಬಾಳೆಹಣ್ಣು ತಿಂತಾಯಿದ್ಲು. ನಮ್ಮ ಆಂಟಿ ಕೂಡ ಕೂತಿದ್ದಾರೆ. ಅಲ್ಲಿ ಹಿಂದೆ ನೋಡಿ ಶಿವಂದು ಇದು ಕಾಣಿಸ್ತಿದೆ. ನೋಡಿ, ಈ ಥರ ಇದೆ. ಇದು ಮುಂದೆ ಲೊಕೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನೋಡಿ, ನನ್ನ ಮಗಳು ಸುಮ್ಮನೆ ನಿಲ್ತಿರ್ಲಿಲ್ಲ, ತುಂಬ ಬಿಸಿಲಿತ್ತಲ್ವ, ಹಾಗಾಗಿ. ನೋಡಿ, ಈ ಥರ ಮುಂದೆ ಎಲ್ಲ ಈ ಥರ ಇದನ್ನು ಮಾಡಿದ್ದಾರೆ. ಸ್ವಲ್ಪ ಹುಲ್ಲು ಬೆಳೆಸಿದ್ದಾರೆ, ಸ್ವಲ್ಪ ಇದರಲ್ಲಿ ಸಿಮೆಂಟ್ ಕೂಡ ಮಾಡಿದ್ದಾರೆ. ನೋಡಿ, ಇದ್ರಗಡೆ ಇದು ನಾಗಪ್ಪನ ಮೂರ್ತಿ ಮಾಡ್ಯಾರ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೋಡಿ, ಈ ಥರ ಗಿಡ ಮರ ಎಲ್ಲ ಇದೆ. ನೋಡಿ, ನಮ್ಮ ಆಂಟಿ ನಾನು ಕೂಡ ಒಂದು ಫೋಟೋ ತೆಗೆಸ್ಕೊಂಡ್ವಿ. ನೋಡಿ, ಇವಾಗ ನಾವು ಹೋಗ್ತಾ ಇದ್ದೀವಿ. ನನ್ನ ಮಗಳು ಈ ಕಡೆಯಿಂದ ಮತ್ತೆ ಹಿಂದೆ ಓಡಿ ಬರ್ತಾ ಇದ್ಲು. ಅವ್ರ ಪಪ್ಪನ ಕಡೆ ಅವ್ರು ನಮ್ಮ ಮನೆಯವರೇ ವಿಡಿಯೋ ಮಾಡ್ತಿರೋದು. ನೋಡಿ, ನಾವು ಮುಂದೆ ಹೋಗ್ತಾ ಇದ್ದೀವಿ. ಕಾಲೆಲ್ಲ ತುಂಬ ಸುಡ್ತಾ ಇತ್ತು. ನೋಡಿ, ಮ್ಯಾಟ್ ಕೂಡ ಹಾಕಿದ್ದಾರೆ. ನೋಡಿ, 112 ಅಡಿ ಇದೆ. ನೋಡಿ, ಇದು ಶಿವಂದು ಇಲ್ಲಿ ಕಾಣಿಸ್ತಿದೆ. ನೋಡಿ, ಇದು ಬೋರ್ಡ್ ಕೂಡ ಹಾಕಿದ್ದಾರೆ. ಆದಿಯೋಗಿ ದಿವ್ಯ ದರ್ಶನ ಅಂತ ಹಾಕಿದ್ದಾರೆ. ನೋಡಿ, ಇದು ಹತ್ತಿರದಲ್ಲಿ ಈ ಥರ ಇದೆ. ನೋಡಿ, ಮುಂದ್ಗಡೆ ಇದು ಬಸವಣ್ಣ ಇದೆ, ಹಿಂದೆ ಶಿವಂದಿದೆ. ಬನ್ನಿ ಇವಾಗ ನೋಡ್ಕೊಂಡು ಬರೋಣ. ಸ್ಲಿಪ್ಪರ್ ಎಲ್ಲ ಸ್ಟ್ಯಾಂಡಲ್ಲಿ ಇಡೋ ಹಾಗೆ ಮಾಡಿದ್ದಾರೆ. ನೋಡಿ, ನಾವು ಮೇಲ್ಗಡೆ ಮೆಟ್ಲಿಕ್ಕೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬನ್ನಿ ಇವಾಗ ನೋಡ್ಕೊಂಬರೋಣ. ನೋಡಿ, ಈ ಥರ ಎಲ್ಲ ಜನಗಳು ತುಂಬ ಜನ ಬರ್ತಾರೆ, ಹೋಗ್ತಾನೆ ಇರ್ತಾರೆ. ಅಂದರೆ ಇಲ್ಲಿ ಓನ್ ಗಾಡಿ ತೊಗೊಂಬರ್ತಾರೆ, ಮತ್ತು ಬಸ್ಸಲ್ಲೂ ಕೂಡ ಬರ್ತಾರೆ. ನಾವು ಬಸ್ಸಲ್ಲಿ ಬಂದಿರೋದು.
ನೋಡಿ ಹತ್ತಿರದಿಂದ ಈ ಥರ ಇದೆ. ನಾವು ಒಂದು ರೌಂಡು ಹಾಕೊಂಬರೋಣ ಅಂತ ಸುತ್ತಲಿಗೂ ಹೋಗ್ತಾ ಇದ್ದೀವಿ. ನೋಡಿ ಹಿಂದೆ ಈ ಥರ ಎಲ್ಲ ಇದೆ. ಇಲ್ಲಿ ಬೆಟ್ಟ ಗುಡ್ಡನೇ ಜಾಸ್ತಿ, ಮನೆಗಳು ಏನು ಇಲ್ಲ ಇಲ್ಲಿ. ಕಾಲಂತೂ ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಆಂಟಿ ನಾನು ಕೂಡ ಮುಂದೆ ಹೋಗ್ತಾ ಇದ್ದೀವಿ ನೋಡಿ. ನೋಡಿ ಎಷ್ಟು ಎತ್ತರವಾಗಿದೆ ಅಂದರೆ ಅಷ್ಟು ಎತ್ತರವಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು 112 ಅಡಿ ಇದೆ ಇದು ಶಿವಂದು. ಒಂದು ಟೂರಿಸಂ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಬೆಂಗಳೂರಿಂದ ಡೈರೆಕ್ಟ್ ಬಸ್ ಇದೆ. ಆಮೇಲೆ ಚಿಕ್ಕಬಳ್ಳಾಪುರಕ್ಕೆ ಬಂದರೂ ಡೈರೆಕ್ಟು ಗೌರ್ಮೆಂಟ್ ಬಸ್ಸೇ ಸಿಗುತ್ತೆ. ಫುಲ್ ಇಲ್ಲಿ ಮನೆಗಳು ಏನೂ ಇರಲ್ಲ, ಜಂಗಲ್ಲಿದೆ. ನೋಡಿ ಈ ಥರ ಎಲ್ಲ ಕೂತಿದ್ದಾರೆ ಜನ. ನೋಡಿ ಹಿಂದೆ ಈ ಥರ ಎಲ್ಲ ಇದೆ ಇದು. ನೋಡಿ ನಾವು ನೋಡ್ಕೊಂಡು ಬರ್ತಾ ಇದ್ವಿ ಸುತ್ತಲಿಗೂ. ನೋಡಿ ಸುತ್ತಲಿಗೂ ಕೂಡ ಮ್ಯಾಟ್ ಕೂಡ ಹಾಕಿದ್ದಾರೆ ಕಾಲು ಸುಡೋದಕ್ಕೆ. ನನ್ನ ಮಗಳು ಸುಮ್ಮನೆ ಇರ್ತಾ ಇರಲಿಲ್ಲ, ತುಂಬ ಬಿಸಿಲು. ಆಟ ಕೂಡ ತುಂಬಾ ಆಡ್ತಾ ಇದ್ದಾಳೆ. ನೋಡಿ ಈ ಕಡೆ ಪಕ್ಕದಲ್ಲಿ ಕೂಡ ಈ ಥರ ಎಲ್ಲ ಗುಡ್ಡ ಅದು ಇದೆ. ನೋಡಿ ಈ ಥರ ಸೈಡಲ್ಲಿ ಈ ಥರ ಎಲ್ಲ ತ್ರಿಶೂಲ ಇದನ್ನು ಮಾಡಿದ್ದಾರೆ. ಹತ್ತಿರದಲ್ಲಿ ಯಾರೂ ಹೋಗಬಾರ್ದು ಅಂದು. ನೋಡಿ ಯಾವ ಥರ ಇದೆ ಮೂರ್ತಿ ಅಂತ. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನೋಡಿ ಈ ಥರ ಎಲ್ಲ ಇದೆ. ನೋಡಿ ನಾವು ನೋಡ್ಕೊತ ಮುಂದೆ ಬಂದ್ವಿ. ಬಂದಮೇಲೆ ನೋಡಿ ಇಲ್ಲಿ ಮುಂದೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ನೋಡಿ ಇವಾಗ ಮತ್ತೆ ಈ ಕಡೆ ಪಕ್ಕದಲ್ಲಿ ಮತ್ತೆ ಮೆಟ್ಲಿಕ್ಕಿ ಮಾಡಿದ್ದಾರೆ. ಇಳ್ಕೊಂಡು ಈ ಥರ ಬರೋ ಹಾಗೆ ತುಂಬಾ ಚೆನ್ನಾಗಿದೆ. ನೋಡಿ ಮುಂದ್ಗಡೆ ಬಸವಣ್ಣಂದು ಮೂರ್ತಿ ಮಾಡಿ ಕೂಡ ಇಟ್ಟಿದ್ದಾರೆ. ಈ ಥರ ಇದೆ ನೋಡಿ. ನೋಡಿ ಇದು ದೂರದಿಲೆ ಇದ್ರಗಡೆ ಒಂದು ನಾಗಪ್ಪನ ದೇವಸ್ಥಾನ ಇದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಅದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಇದು ಮುಂದೆ ಯಾವ ಥರ ಇದೆ ನೋಡಿ ಗುಡ್ಡ. ಇನ್ನು ಇವಾಗ ಎಲ್ಲ ಮಾಡ್ತಿರೋದು. ಅಂದರೆ ಇದು ಇಲ್ಲಿ ಪ್ರಸಾದ ಅದು ಏನೂ ಇರಲ್ಲ, ಊಟದ ವ್ಯವಸ್ಥೆ ಅದು ಬರೋದು ನೋಡ್ಕೊಂಡು ಹೋಗೋದಷ್ಟೇ ಇದೆ. ಆದರೂ ಇಲ್ಲಿ ಒಂದು ಹೋಟೆಲ್ ಇದೆ, ತುಂಬ ಚೆನ್ನಾಗಿದೆ. ನೋಡಿ ನಾವು ಈ ಕಡೆ ಮುಂದ್ಗಡೆ ಇಲ್ಲಿ ಆಪೋಸಿಟ್ ಕೂರೋ ಹಾಗೆ ಮಾಡಿದ್ದಾರೆ. ಒಂದು ನಾಗಪ್ಪಂದು ಮೂರ್ತಿ ಕೂಡ ಇದೆ ದೇವಸ್ಥಾನ. ಅಲ್ಲಿ ಕೂತಿದ್ವಿ, ನನ್ನ ಮಗಳು ಆಟ ಆಡ್ತಾ ಇದ್ಲು. ನೋಡಿ ಈ ಬಿಸಿಲಲ್ಲೇ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ಲು. ನೋಡಿ ಈ ಥರ ಎಲ್ಲ ಇದೆ ಇದು ಮುಂದ್ಗಡೆ. ನೋಡಿ ಅಲ್ಲೆಲ್ಲ ಆಟ ಆಡಿದ ಮೇಲೆ ಮುಂದೆ ಹೋಟೆಲ್ ಇತ್ತು. ದೋಸೆ ಆಮೇಲೆ ಚಿತ್ರಾನ್ನ ಅದನ್ನು ತೊಗೊಂಡಿದ್ವಿ. ತುಂಬ ಚೆನ್ನಾಗಿದೆ. ಒಂದು ಸಲ ಹೋಗಿ ಬನ್ನಿ ಆ ಹೋಟೆಲ್ಗೆ, ಪಕ್ಕದಲ್ಲೇ ಇದೆ. ನೋಡಿ ಲೆಮನ್ ರೈಸು, ದೋಸೆ, ಆಮೇಲೆ
ನಮ್ಮ ಮನೆಯವರು ಇದು ತೊಗೊಂಡಿದ್ರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.